ಸರ್ಕಾರಿ ಸ್ವಾಧೀನದಲ್ಲಿದ್ದಂತಹ ಭೂಮಿಯನ್ನ ಖಾಸಗಿ ವ್ಯಕ್ತಿಗೆ ಪರಭಾರೆಯನ್ನ ಮಾಡಿಕೊಟ್ಟಿದ್ದಾರೆ. ಇದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ಬೆಳಗಾವಿಯಲ್ಲಿ. ಹಾಗಾದ್ರೆ 6 ಎಕರೆ ಖಾಸಗಿ ವ್ಯಕ್ತಿಗೆ ಪಹಣಿ ಮಾಡಿಕೊಡುವುದಕ್ಕೆ ಅಧಿಕಾರಿಗಳ ಕುಮ್ಮಕ್ಕಿತ್ತ ಅಂಥೇಳಿ ಸರ್ಕಾರದ ಅನುಮತಿಯೇ ಇಲ್ಲದೆ ಖಾಸಗಿ ವ್ಯಕ್ತಿಗೆ ಪಹಣಿ ಸಿಕ್ಕಿದ್ದಾದ್ರೂ ಹೇಗೆ? ಇಮಾಮ್ ಹುಸೇನ್ ಅತ್ತಾವರ ಹೆಸರಿಗೆ ಪಹಣಿಯನ್ನ ಮಾಡಿಕೊಟ್ಟಿರುವಂತಹದ್ದು ಜಿಲ್ಲಾಡಳಿತ. ಈ ಜಮೀನಿನಲ್ಲಿ ನಿವೇಶನವನ್ನು ಸಿದ್ಧಪಡಿಸಿ ದುಬಾರಿ ಬೆಲೆಗೆ ಮಾರಾಟವನ್ನು ಮಾಡಿರುವಂತಹ ಆರೋಪ ಕೂಡ ಈ ವ್ಯಕ್ತಿಯ ಮೇಲೆ ಕೇಳಿ ಬರ್ತಾ ಇದೆ. ಸರ್ಕಾರದ ಸ್ವಾಧೀನದಲ್ಲಿದ್ದಂತಹ 6 ಎಕರೆಯನ್ನು ಪರಭಾರೆ ಮಾಡಿದ ಹೇಗೆ ಅನ್ನೋದು ಮೊದಲ ಪ್ರಶ್ನೆ. ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟಿತ್ತ? ರಾಜ್ಯಪಾಲರೇನಾದರೂ ಒಪ್ಪಿಗೆಯನ್ನು ಸೂಚಿಸಿದ್ರ? ಬೈಲಹೊಂಗಲದ ಬೆಳವಾಡಿ ಗ್ರಾಮದ 6 ಎಕರೆ ಮಾರಾಟದ ಹಿಂದೆ 108 ಪ್ರಶ್ನೆಗಳಿದೆ. ಸರ್ಕಾರದ ಗಮನಕ್ಕೆ ಬರದೆ, ರಾಜ್ಯಪಾಲರ ಗಮನಕ್ಕೆ ಬರದೇನೆ ಅಧಿಕಾರಿಗಳೆಲ್ಲರೂ ಕೂಡ ಒಟ್ಟಾಗಿ ಈ ಭೂಮಿಯನ್ನ ಖಾಸಗಿ ವ್ಯಕ್ತಿಗೆ ಪರಭಾರೆ ಮಾಡಿಕೊಡುವಂತಹ ಕೆಲಸ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸೊ ಮೇಲ್ನೋಟಕ್ಕೆ ಬೆಳಗಾವಿಯ ಈ ಹಿಂದಿನ ಜಿಲ್ಲಾಧಿಕಾರಿಯ ಲೋಪದೋಷ ಇದು ಅಂತ ಗೊತ್ತಾಗ್ತಾ ಇದೆ. ಅವರಿಂದನೇ ಶುರುವಾಗಬೇಕಲ್ಲ ಎನ್ಕ್ವೈರಿ ಅಂತಕ್ಕಂಥದ್ದು. ಅದನ್ನೇ ನಾನು ಹೇಳಿದ್ದು, ಆ ಡೇಟಲ್ಲಿ ಯಾರಿದ್ರು DC ಸರ್ಕಾರದ ನಿಯಮಾವಳಿ ಗಾಳಿಗೆ ತೂರಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಈ ಜಿಲ್ಲಾಧಿಕಾರಿ ವಿರುದ್ಧ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದಕ್ಕೆ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೂ ಪತ್ರವನ್ನು ಬರೆದಿದ್ದಾರೆ. ಯಾರು ಅಂದರೆ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ್. ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ್ ಈ ಎಲ್ಲ ಡಾಕ್ಯುಮೆಂಟನ್ನು ತೆಗೆದು ಇಲ್ಲಿ ಭ್ರಷ್ಟಾಚಾರ ಆಗಿರೋದನ್ನ ಗುರುತಿಸಿ ಈಗ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಏನಾಗಿದೆ ಅಂದರೆ ಈ ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಿಗೆ ಟೋಪಿ ಹಾಕಿದ್ದಾರೆ ಅಂದರೆ ಇದು ನಂಬಲಾರದ ಸತ್ಯ. ಅಂಥದ್ದು ಕಥೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಅದೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 221/1 ಬ ಇದು 19 ಎಕರೆ 33 ಗುಂಟೆ ಸಾಗುವಳಿ ಕ್ಷೇತ್ರ. ಈ ಸಾಗುವಳಿ ಕ್ಷೇತ್ರದಲ್ಲಿ 6 ಎಕರೆ ಜಮೀನನ್ನು ಗೌರವಾನ್ವಿತ ರಾಜ್ಯಪಾಲರ ಹೆಸರಿನಿಂದ 14/3/2002 ಬೈಲಹೊಂಗಲ ಉಪನೋಂದಣಿ ಅಧಿಕಾರಿಯಲ್ಲಿ ಇದು ಖರೀದಿ ಆಗ್ತದೆ. ಯಾಕಪ್ಪ ಖರೀದಿ ಆಗ್ತದೆ ಅಂದ್ರೆ ಇದು ಬಡ ಜನರಿಗೆ ನಿವೇಶನ ಹಂಚುವ ಉದ್ದೇಶಕ್ಕಾಗಿ ಈ ಜಮೀನನ್ನು ಖರೀದಿ ಮಾಡ್ತಾರೆ. 6 ಎಕರೆ ಜಮೀನು. ಆ ಖರೀದಿದ ಪ್ರಕಾರ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, 6 ಎಕರೆಯ ಭೂಮಿ, ಸರ್ಕಾರಿ ಸ್ವಾಧೀನದಲ್ಲಿದ್ದಂತಹ ಭೂಮಿ ಮಂಗಮಾಯವಾಗಿದೆ. ಅಧಿಕಾರಿಗಳ ಶಾಮೀಲು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಈ ವಿಚಾರ ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆಯಾ ಅಂಥೇಳಿ, ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂಗೆ ಏನಾದರೂ ಜಿಲ್ಲಾಡಳಿತ ಸುಮ್ಮನಿದೆಯಾ? ಇದರ ಹಿಂದೆ ಯಾರ್ಯಾರಿದ್ದಾರೆ, ಪ್ರಭಾವಿಗಳ ನಂಟೇನಾದರೂ ಇದೆಯಾ ಅಂಥೇಳಿ ದಿಲೀಪ್? ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ, ಆ ಸಮಯದಲ್ಲಿ ಜಿಲ್ಲಾಧಿಕಾರಿ ಯಾರಿದ್ರು ಮತ್ತು ಇದನ್ನು ಯಾವ ಥರ ಪಾಸ್ ಮಾಡ್ತಾರೆ, ಕೆಳಮಟ್ಟದ ಅಧಿಕಾರಿಗಳು ಕೂಡ ಏನೇನು ಡಾಕ್ಯುಮೆಂಟನ್ನು ಮಾಡಿದ್ದಾರೆ ಅಂತ ಎಲ್ಲವನ್ನು ಕೂಡ ಭೀಮಪ್ಪ ಗಡಾದ್ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಅಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿ ಏನು EO ಅಂತ ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಆಫೀಸರ್ ಏನಿದ್ದಾರೆ, ಅವರು ಕೂಡ ಇದಕ್ಕೊಂದು ತಕರಾರನ್ನು ಸಲ್ಲಿಸ್ತಾರೆ. ಇದೊಂದು ಮಾಡೋದು ಬೇಡ ಹಾಗೆ ಅಂತೇಳಿ. ಜೊತೆಗೆ ಇನ್ನೊಂದು ವಿಚಾರ ಏನಂತಾರೆ, ಈ ಒಂದು ಜಮೀನು ಪಕ್ಕದಲ್ಲಿ PWD ಏನು ಲೋಕೋಪಯೋಗಿ ಇಲಾಖೆಯ ಒಂದು ರಸ್ತೆ ಕೂಡ ಇದೆ. ಆ ರಸ್ತೆಯೂ ಕೂಡ ಈಗಾಗಲೇ ಬೇರೆಯವರ ಹೆಸರಿಗೆ ಪರಭಾರೆ ಮಾಡಿರುವಂಥದ್ದು. ಹೀಗಾಗಿ PWD ಅವರು ಕೂಡ ಒಂದು ರಿಪೋರ್ಟನ್ನು ಮಾಡ್ತಾರೆ. ಇದು ಕೂಲಂಕಷವಾಗಿ ಪರಿಶೀಲನೆ ಆಗಬೇಕು, ಯಾವುದೇ ಕಾರಣಕ್ಕೆ ಈ ಪಹಣಿ ದುರಸ್ತಿ ಆಗಬಾರ್ದು ಅಂತೇಳಿ. ಇಷ್ಟೆಲ್ಲ ವಿರೋಧಗಳ ನಡುವೆಯೂ ಕೂಡ ಏನಾಗುತ್ತೆ ಅಂತಂದರೆ ಆ ಒಂದು ಫೈಲು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಬರುತ್ತೆ. ಬೆಳಗಾವಿ AC ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ಏನೋ ತೊಂದರೆ ಇದೆ, ಪ್ರಾಬ್ಲಮ್ ಇದೆ. AC ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಏನಂತಂದರೆ ಈ ಥರ ಇರೋದ್ರಿಂದ ನಾವು ಒಂದು ಫೈಲನ್ನು 2023ರಲ್ಲಿ ನನ್ನ ಟೇಬಲಿಗೆ ಬಂದಿತ್ತು. ಆ ಟೇಬಲಿಗೆ ಬಂದಂಥ ಫೈಲನ್ನು ನಾನು ರಿಜೆಕ್ಟ್ ಮಾಡಿದೆ. ಯಾಕೆಂದರೆ ಇಷ್ಟೆಲ್ಲ ಅದರಲ್ಲಿ ಗೊಂದಲಗಳಿದ್ದವು ಹಾಗೆ ಅಂಥೇಳಿ. ಅದಾದ ನಂತರ ಆ ಫೈಲ್ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ. ಅಲ್ಲಿ ಏನಂತಂದರೆ ಇದು ಶಾಂಕ್ಷನ್ ಆಗಿ ಬೇರೆಯವರ ಹೆಸರಿಗೆ 5.5 ಗುಂಟೆ ಅಂದರೆ 5.5 ಎಕರೆ ಅಂದರೆ 30 ಗುಂಟೆ ಬಿಟ್ಟು 5.5 ಎಕರೆ ಜಮೀನನ್ನು ಬೇರೆಯವರಿಗೆ ಪರಭಾರೆ ಮಾಡಿರುವಂಥದ್ದು. ಮತ್ತು ಈ ದಾಖಲಾತಿಗಳನ್ನು ಈಗ ಪರಿಶೀಲನೆ ಮಾಡಬೇಕು ಅಂತಂದರೆ ಅದು ವೆಬ್ಸೈಟಲ್ಲಿ ಅದು ಏನೂ ಸಿಗ್ತಾ ಇಲ್ಲ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಹೀಗಾಗಿ ಇದೊಂದಿಷ್ಟು ತನಿಖೆ ಅಂತಂದರೆ ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ, ದೊಡ್ಡದಾದಂಥ ಏನು ಭೂಮಾಫಿಯಾ ಕೂಡ ಇರ್ಬೋದು ಹಾಗೆ ಅಂತೇಳಿ ಶಂಕೆ ಮಾಡ್ತಾ ಇರುವಂಥದ್ದು. ಅರವಿಂದ್, ಶಂಕೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ದಿಲೀಪ್. ಶಂಕೆ ಅಲ್ಲ, ಭೂಮಾಫಿಯಾನೇ ಇದು. ಇಲ್ಲಿ ಆಗಿರೋದಲ್ಲೇ ಭೂಗಳ್ಳತನ ಅಂತಂದ್ಬಿಟ್ಟು
ಇನ್ನು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ರಾಜ್ಯಪಾಲರ ಹೆಸರಿನಲ್ಲಿ ಯಾಕೆ ಜಮೀನಿತ್ತು ಅಲ್ಲಿ? ಹೌದು. ಥಾವರ್ ಚಂದ್ ಗೆಹ್ಲೋಟ್ ಅವ್ರು ಏನಾದ್ರು ಹೋಗ್ಬಿಟ್ಟು ಖರೀದಿ ಮಾಡಿದ್ರಾ ಅಂತ.